ಏ ಕೋಡಿ ಕೋಡಿಯಲ್ಲಿದ್ದ ಕೋಡಿ ಇಲ್ಲಲ್ಲಿದ್ದ ಕೋಡಿ ಇರುವಲ್ಲಿ ಇದ್ದಾನೆ. ನಿನ್ನ ಸ್ವಭಾವ ಕೋಡಿ ಸ್ವಭಾವ ಅಂತ ಹೇಳಿದ್ದು ಹೌದಾ? ಮದುವೆ ಕುರಿತಾಗಿ ಹೇಳಿದೆಯಲ್ಲ. ಏನ್ ನಾಚಿಕೆ ಬಿಟ್ಟವನೇ, ಏ ಮಾನಗಿಟ್ಟವನೇ, ಏ ಲಜ್ಜೆಗಿಟ್ಟವನೇ, ಅಸಡ ದಾಂಡಿಗನೇ, ಭೂಭಾರಕನೇ, ನೀನು ದೊಡ್ಡ ಕಾಮುಕ. ದಾರಿಯಲ್ಲಿ ಬರುವಂತ ನನ್ನನ್ನು ತಡವು ನಿಲ್ಲಿಸಿ ಬಹಳಷ್ಟು ಹೊಗಳೋದು ಮಾತ್ರವಲ್ಲ, ಪರಿಚಯ ಕೇಳೋದಕ್ಕೆ ಮುಂದಾಗುತ್ತೆ. ಇವಾಗ ಪರಿಚಯ ಯಾಕೆ ಬೇಕು ಅಂದ್ರೆ ಪರಿಚಯ ಹೇಳಬಾರ್ದ? ಹೇಳಬಾರ್ದು ಅಂತಿಲ್ಲ. ಅಪರಿಚಿತ ವ್ಯಕ್ತಿಗಳು ಪರಿಚಯ ಮಾಡಿಕೊಳ್ಳೋದ್ರಲ್ಲಿ ಅಪರಾಧವೂ ಅಲ್ಲ, ಆಕ್ಷೇಪವೂ ಅಲ್ಲ ಎನ್ನುವಂತ ಮಾತು ಎಲ್ಲರೂ ಆಡ್ತಾರೆ. ಎಲ್ಲರೂ ಆಡ್ತಾರೆ. ಹೌದು, ಒಟ್ಟು ಆಡುದಲ್ಲ, ಅವತ್ತು ಒಟ್ಟು ಆಡುದಲ್ಲ, ಆಚರಣೆ ಇರಬೇಕು. ಹಾಗಂತ ಯಾರು ಯಾರಿಗೆ ಪರಿಚಯ ಹೇಳಬೇಕು, ಯಾರಲ್ಲಿ ನಾವು ಸರಿಗೆ ಮಾತಾಡಬೇಕು ಎನ್ನುವುದು ಉಂಟು. ಯಾರಲ್ಲಿ ಯಾರು ಮಾತಾಡ್ಬೇಕು? ನೀನೊಬ್ಬ ದುರ್ಬಲರಾದ ಕಾರಣಕ್ಕಾಗಿ ನನ್ನ ಪರಿಚಯವನ್ನು ಹೇಳಲಾರೆ. ಹಾಗಾದ್ರೆ ಹೇಳಲಿಕ್ಕೆ ಅಂತದ್ದು ಇಲ್ಲ ನಿನ್ನ. ಅಯ್ಯೋ, ಇಲ್ಲಿ ನಾನು ಸಿಕ್ಕಿ ಬಿಡ್ತೇನೆ ಈಗ. ಹೌದು, ಹಾಗಂತ ಹೇಳಿಲ್ಲ ಅಂತ ಆದ್ರೆ ನನ್ನಲ್ಲಿ ಏನೂ ಇಲ್ಲ ಅಂತ ಆಗ್ತದೆ. ಏನು ಇಲ್ವಾ? ಹೇಳಿಕ್ ಬಹಳಷ್ಟು ಉಂಟು. ಉಂಟಾ? ನಾನು ದೊಡ್ಡ ಮನೆಯ ಹೆಣ್ಣು, ನಾನು ದೊಡ್ಡ ಮನೆತನದಲ್ಲಿ ಬಂದವಳು. ನಾನು ದೊಡ್ಡ ಮನೆಯವಳು. ನನ್ನ ಮನೆಯವಳು ಗೊತ್ತಾಗುದಿಲ್ವಾ? ನೀವು ಕೇಳಬಹುದು. ಯಾವುದು? ಹೇಮಪುರ ಆಳುವುದಕ್ಕೆ ಹೇಮಂತ, ಹೇಮಾವತಿ ಮುದ್ದಿನ ಮಗಳು ಹೇಮಶ್ರೀ. ನಾನು ಹೇಮಶ್ರೀ. ಒಳ್ಳೆ. ಹೌದಾ? ನಿನ್ನ ರೂಪಕ್ಕೊಪ್ಪು ಎಷ್ಟು. ಆದ್ರೆ ಇತ್ತ ಯಾಕೆ ಬಂದ? ಅಯ್ಯೋ, ಮಹಂಕಾಳಿ ದರ್ಶನಕ್ಕಾಗಿ ಬಂದವಳು ನಾನು. ಓ, ದರ್ಶನಕ್ಕೆ ಬಂದದ್ದು ನೀನು? ನನ್ನ ಪಾತ್ರೆಯ ಹಾಗಲ್ಲ, ದರ್ಶನ ದೇವರ ದರ್ಶನಕ್ಕೆ ಬಂದವಳು ನಾನು. ಬರೋಬರ ನೀ ನನ್ನ ತಡೆ ನಿಲ್ಲಿಸಿದೆ. ಹೌದು, ಜನ ಯಾರಂತ ಗೊತ್ತಾಯ್ತು. ಹೋಯ್ತಾ? ನೋಡೋದಕ್ಕೆ ದೊಡ್ಡ. ಹೌದು, ಏನು ಹೇಳಿಲ್ಲ. ಸಾಕು, ನನ್ನ ಪರಿಚಯ ನಿನ್ನ ಪಾಲಿಗೆ ಆಗ್ಲಿಲ್ಲ ಅಂತ. ಊಕನಾಡು ಕೇಳಿದ್ದೇನೆ. ಅಲ್ಲಿ ಅಧಿನಾಥ ಭದ್ರಾಸುರ ಅಂತ ಹೇಳಿದ್ರ ನೀನು ಬಹಳ ಪ್ರಚಾರದಲ್ಲಿದ್ದೀನಿ. ನೀನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೋಡುವುದಿದೆ ಪ್ರಥಮ ಬಾರಿಗೆ ನಾನು. ಹೌದಾ? ಹಾಗಾಗಿ ಕೇಳಿದೆ. ಒಮ್ಮೊಮ್ಮೆ ಆಗುದಾಗ ವ್ಯಕ್ತಿಯ ವ್ಯಕ್ತಿತ್ವದ ವಿಚಾರವಾಗಿ ಗೊತ್ತಿದ್ದರೂ ವ್ಯಕ್ತಿಯ ಪರಿಚಯ ಇರುವುದಿಲ್ಲ. ಒಮ್ಮೆ ವ್ಯಕ್ತಿ ಗೊತ್ತಿದ್ರು ವ್ಯಕ್ತಿತ್ವದ ಪರಿಚಯ ಗೊತ್ತಿರುವುದಿಲ್ಲ. ನಮ್ದು ಹಾಗೆ ಆಯ್ತೇನು ನಿನ್ನ ಪಾಲಿಗೆ? ಹೌದಾ? ತೊಂದ್ರೆ ಇಲ್ಲ ಬಿಡು, ಅದೆಲ್ಲ ತೊಂದ್ರೆ ಇಲ್ಲ ಬಿಡು. ಆಯ್ತಲ್ಲ, ನೀನು ಆಯ್ತಾಯ್ತು. ನಾನು ಬರ್ತೇನೆ. ಎಲ್ಲಿ ಹೋಗುದಿಲ್ಲ ನೀನು? ಮನೇಲಿ ಕೆಲಸ ಉಂಟು. ಕೆಲಸ ಎಲ್ಲವರಿಗೂ ಉಂಟು. ನಿನಗಂತ ಮಾತ್ರ ಮಾಡ್ಕೊಂಡೆ ಮಿಕ್ಕುಳಿದವರು ಇವರಿಗೆಲ್ಲ ಕಲಿಸಿಲ್ವಾ? ಎಲ್ಲವರು ಕೆಲಸದವ್ರೆ. ಇದು ಮುಗಿದ ಮೇಲೆ ಅವರು ಹೋಗ್ತಾರೆ. ಮತ್ತೇನಲ್ಲ, ನೀನು ತಿಂದವ್ರ ಯಾಕೆ ಮಾಡ? ಹಾಗೆ ಅಲ್ವೇ? ಹಾಗೆ ವಿಷಯಕ್ಕೆ ಬಾ ಮರೆಯ. ಹೌದು, ನನ್ನ ಕಣ್ಣಿಗೊಂದು ಬೀಳೇ ಇಲ್ಲ ನೀನು ಇಷ್ಟು ದಿವಸ. ನಾನು ಯಾರ ಕಣ್ಣಿಗೆ ಬೀಳುವುದಿಲ್ಲ ನಾನು. ಹಾಗಾಗಿ ಸುತ್ತು ಬಳಸಿ ಮಾತಾಡಿದ್ದೆ, ಆದ ಸಮಯ ಎನ್ನುವಂಥದ್ದು ವ್ಯರ್ಥವಾಗಿ ಹೋಗ್ತದೆ. ಈಗ ನಿನ್ನಲ್ಲಿ ಕೇಳ, ಹೇಳು. ನನಗೊಂದು ಸುಖ. ಪರಿಚಯ ಕೇಳುವಾಗ ಹೇಳಿಲ್ಲ, ನಿನ್ನ ದುರುಳಿನ ಕಣಕ್ಕೆ ಪರಿಚಯ ಹೇಳಿಲ್ಲ. ಹೌದಾ? ಹೇಳಿ ಹೋದಂತಾರೆ ಆಗುವ ಪರಿಣಾಮ ಇದೇ ನನ್ಗೆ ಗೊತ್ತು ನನಗೆ. ಹೌದಾ? ಆದ್ರೆ ಹೆದರುವುದಿಲ್ಲ ನಾನು, ಹೆದರುವುದಿಲ್ಲ ನಾನು. ಪುರುಷನಿಗೆ ಯೌವನ ಬರುವುದೇನು ಹೊಸತೇನು ಅಲ್ವೇ? ನಾವು ಪ್ರೀತಿ ಮಾಡೋದೊಡ್ದಲ್ಲ, ನಮ್ಮನ್ನ ಪ್ರೀತಿ ಮಾಡೋದು ಬೇಕು. ಈಗ ನಾನು ನಿಮ್ಮನ್ನ ಪ್ರೀತಿ ಮಾಡ್ಬೇಕು, ನೀ ಕೇಳೋದಲ್ಲ. ನಿನ್ನ ಕಂಡಾಗ ನಾನೇ ಭದ್ರಾಸುರ ಆಗುತ್ತಾ ಹೇಳಬೇಕಿತ್ತು. ಈಗ ಏನ್ ಇವಾಗ? ಅದೇ ಆಗುದಿಲ್ಲ ಅಂತ ಹೇಳಿದ್ದು. ಆಗುದಿಲ್ಲ ಅಂತ ಹೇಳಿದ್ರೆ ಆಗ್ತದ? ಮನಸ್ಸು ಅಂತ ಇರಬೇಕು. ಒಂದು ಮನಸ್ಸು ಮಾಡು. ಕೋಡಿ ಕೋಡಿಯಲ್ಲಿದ್ದ ಕೋಡಿ ಇಲ್ಲಲ್ಲಿದ್ದ ಕೋಡಿ ಇರುವಲ್ಲಿ ಇದ್ದಾನೆ. ನಿನ್ನ ಸ್ವಭಾವ ಕೋಡಿ ಸ್ವಭಾವ ಅಂತ ಹೇಳಿದ್ದು. ಹೌದಾ? ಮದುವೆ ಕುರಿತಾಗಿ ಹೇಳಿದೆಲ್ಲ. ಏನ್ ನಾಚಿಕೆ ಬಿಟ್ಟವನೇ, ಏ ಮಾನಗಿಟ್ಟವನೇ, ಏ ಲಜ್ಜೆಗಿಟ್ಟವನೇ, ಅಸಡ ದಾಂಡಿಗನೇ, ಭೂಭಾರಕನೇ, ನೀನು ದೊಡ್ಡ ಕಾಮುಕ.
ಕಾಮುಕ ಎಂದೆ. ಕಾಮುಕ ಅಂದೆ. ಹೌದೌದು ಹ? ಹೌದು. ಏನ್ ಮಾಡ್ಗೆ ನಾನ್ ದೊಡ್ಡ ಕಾಮುಕ. ಒಪ್ಕೊಂಡಲ್ಲ ನಾಚಿಕೆ ಆಗುದಿಲ್ವಾ? ಕಾಮುಕ. ನೀವು ನಾನು ಬೈದದ್ದು ಕಾಮುಕ ತಪ್ಪಲ್ಲ. ಹೆಣ್ಣು ಮಕ್ಕಳು ಹಿಂದೆ ತಿರುಗುವ ಅಂತ ಹೇಳಿದ್ದ. ಕಾಮಾಸುರನ ಮಗ ನಾನು. ಕಾಮಾಸುರನ ಮಗ. ಕಾಮಾಸುರನ ಮಗ. ನಮ್ಮ ಅಪ್ಪ ಹ, ನೀನು ಹೇಳಿದ ಹಾಗೆ ಹ. ನಾನು ಅವನಿಗಿಂತಲೂ ಹೆಚ್ಚು. ಅವನು ಕಾಮುಕ. ಆ ಹ? ನಮ್ಮ ಅಪ್ಪ ಮಾಡಿದ ಸಾಧನೆ ಏನು ಗೊತ್ತಾ? ಏನ್ ಮಾಡಿದ? ಹೆಣ್ಣು ಮಕ್ಕಳನ್ನು ಹೀಗೆ ಕೇಳಿರುವಂತ ಸಂದರ್ಭದಲ್ಲಿ ಮನ ಮಾಡಿ ಬಂದಂತ ಸಂದರ್ಭ ಹ, ಬಿಟ್ಟೆನು. ಹ, ಬಾರದೆ ಇದ್ದಿರುವಂತಹ ಕಾಲದಲ್ಲಿ ಹ, ಕೊಡಿದು ಅವರನ್ನು ಹ, ಕಚ 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 ತುಂಡು ಮಾಡಿ ಹ, ಒಣಗಿಸಿ ಇಡ್ತಾರೆ. ಹ, ಹ. ಯಾಕೆ? ಯಾಕೆ ಬಹುಶಃ ಮಗನಿರ್ಬೇಕು. ಮಗನಿಗೆ ಮಳೆಗಾಲ ಖರ್ಚಿಗೆ. ಖರ್ಚಿಗ ಹಾ, ಒಂದು ವಿಷಯ ಹೇಳ ನಾನು. ನಿನಗೆ ಹೇಳ್ತೇನೆ ಕೇಳು. ಹ, ನೀನು ಮಳೆಗಾಲ ಖರ್ಚಿಗೆ ಹಾಕ್ತೀವೋ ಹ. ಆಗ ಈಗ ನನಗೆ ಸಿಗ್ತೀವೋ ಅದೆಲ್ಲ ಹೇಳು ನಾನು. ತೀರ್ಮಾನ ಮಾಡು. ಅಪ್ಪ ಸಾಧನೆ ಮಾಡಿದ್ದಾನೆ, ಹಾ. ಈಗ ಮಗನು ಅದೇ ಮಾಡ್ತಾ ಇದ್ದಾನೆ. ಮಾಡ್ತೇನೆ. ನಿಜವಾಗಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಸಿಗಬೇಕಾದ್ರೆ ನಿಮ್ಮಂತವ್ರಿಗೆ ಮಾತ್ರ ಅದು. ಸಿಕ್ಕುದು ಹಾಗೆ. ಸಾಧನೆ ಮಾಡಿದಿರಲ್ಲ ಅದು. ಆ. ಅದು ನಿಮಗೆ ಸಿಗಲಿಲ್ಲ. ನೋಡು ನೀನು ಅಗ್ಲೆಲ್ಲ ಮಾಡ್ಕೋಬೇಡ. ಆಗುದಿಲ್ಲ ಅಂತ ಹೇಳಿದ್ದು. ನೋಡು